ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲರಿಗೂ ರಾಯರದು ಇನ್ನೊಂದು ಮಹಿಮೆ ಇರುವ ಒಂದು ಕಥೆನ ನಿಮಗೆ ಕೇಳಿಸ್ತೀನಿ. ಎಷ್ಟು ರೋಮಾಂಚನ ಆಗುತ್ತೆ ಅಂತಂದರೆ ನಮಗೆ ಮನಸ್ಸಿಗೆ ಅಷ್ಟು ಸಮಾಧಾನ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ ನಾವು ರಾಯರ ಮಹಿಮೆನ ಕೇಳ್ತಾ ಇದ್ದರೆ. ಇದೇ ಥರ ನಿಮಗೆ ಮಹಿಮೆಗಳಿರ್ಬೋದು, ರಾಯರ ಪವಾಡಗಳಿರ್ಬೋದು, ಎಲ್ಲನೂ ಕೂಡ ನಾನು ನನ್ನ ಕೈಲಾದಷ್ಟು ನನಗೆ ಗೊತ್ತಿರೋವಷ್ಟು ನಾನು ನಿಮಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾರಿಗಾರು ಇಷ್ಟ ಇದ್ದರೆ ಖಂಡಿತವಾಗ್ಲೂ ಕಂಪ್ಲೀಟಾಗಿ ಪೂರ್ತಿಯಾಗಿ ಕೇಳಿ. ನಿಮಗೂ ಕೂಡ ಎಷ್ಟು ಭಕ್ತಿ ಜಾಸ್ತಿ ಆಗುತ್ತೆ ಅಂತ ಅಂದರೆ ರಾಯರ ಮೇಲಿರೋ ನಂಬಿಕೆನೂ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಥರ ನಮ್ಮ ರಾಯರು ಯಾವತ್ತೂ ಕೂಡ ಪವಾಡಗಳಿರ್ಬೋದು, ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಇರ್ಬೋದು, ಯಾವತ್ತೂ ಕೂಡ ಹಾಗೇ ಉಳಿಸ್ಕೊತಾನೂ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಕೇಳಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ರಾಯರ್ ವಿಡಿಯೋಸ್ ಹಾಕ್ಬೋದು, ಇಲ್ಲ ನನ್ನ ವ್ಲಾಗ್ಸ್ ಹಾಕ್ಬೋದು, ಏನೇ ಹಾಕಿದರೂ ಕೂಡ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ನೀವು ಖಂಡಿತವಾಗ್ಲೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಧನ್ಯವಾದಗಳು. ಪಾಲಿಗೆ ಸಿಕ್ಕಿದ ಒಂದು ಭಗವಂತನ ಮಾಧ್ಯಮ ಅಂತಂದ್ರೆ ರಾಯರು. ರಾಯರಲ್ಲಿ ಕೂತು ಭಗವಂತ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಿರ್ತಾನೆ. ಅವರಲ್ಲಿ ಪ್ರಾರ್ಥನೆ ಮಾಡಿದರೆ ಭಗವಂತ ಅವರ ಒಳಗೆ ಕೂತು ಹೇಗೆ ರಕ್ಷಣೆ ಮಾಡ್ತಾನೆ, ನಾವು ಅದನ್ನು ಅನುಸಂಧಾನ ಮಾಡಬೇಕು. ನಮ್ಮ ಗುರುಗಳು ಹೇಳಿದ ಒಂದು ಅನುಭವ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಬೇಕು. ನಮ್ಮ ಗುರುಗಳು ಮಂತ್ರಾಲಯಕ್ಕೆ ಹೋಗಿದ್ರಂತೆ. ಅವ್ರು ಹೇಳ್ತಿದ್ರು, ಮಂತ್ರಾಲಯದಲ್ಲಿ ಗಾಣದಾಳ ಅಂತ ಹನುಮಂತ ದೇವರ ಜಾಗ ಅಲ್ಲಿಗೆ ಹೋದ್ರಂತೆ. ತುಂಗಭದ್ರೆ, ಮಂತ್ರಾಲಯದಲ್ಲಿ ತುಂಗಭದ್ರೆ ದಾಟಿ ಗಾಣದಾಳಕ್ಕೆ ಹನುಮಂತ ದೇವರ ದರ್ಶನಕ್ಕೆ ಅಂತ ಹೋಗಿದ್ರಂತೆ. ಅದು ನೀರು ಹೆಚ್ಚಿರಲಿಲ್ಲ, ಬರೀ ಗಂಟು ಪಾದ ಮುಳುಗುವಷ್ಟು ನೀರಿತ್ತು. ಅಲ್ಲಿ ಹೋಗಿದ್ರಂತೆ. ಹೋಗಿ ವಾಪಸ್ ಬಂದರು. ಅದೇ ನದಿಗೆ ಇಳಿದ್ರು. ಅದು ಏನು ಆಶ್ಚರ್ಯ ಅಂತಂದ್ರೆ, ಹೋಗುವಾಗ ನೀರು ಇರಲಿಲ್ಲ, ಬರುವಾಗ ನೀರಿಲ್ಲ ಅಂತ ತಿಳ್ಕೊಂಡು ನದಿಗೆ ಇಳಿದ್ರಂತೆ. ನದಿಗೆ ಇಳಿದ್ರೆ ತುಂಬ ಫೋರ್ಸು. ಅದು ಡ್ಯಾಮ್ ತೆಗೆದಿದ್ದರೋ ಬಾಗಿ ತೆಗೆದಿದ್ದರೋ ಗೊತ್ತಿಲ್ಲ. ಸ್ವಾಮಿಗಳು ಕೊಚ್ಕೊಂಡು ಹೋದ್ರಂತೆ. ಸ್ವಾಮಿಗಳು ಹೇಳಿದರು, ಅಯ್ಯೋ ನಾನು ಹೋಗ್ತಾ ಇದ್ದೇನೆ ಅಂತ. ಅವ್ರಿಗೆ ಯಾರು ನೆನಪಾಗ್ಲಿಲ್ಲ ಅಂತೆ. ಸ್ವಾಮಿಗಳು ಹೇಳಿದ್ರು, ಅವ್ರಿಗೆ ರಾಯರು ನೆನಪಾದ್ರಂತೆ. ಅಭಯ ಹಸ್ತ ಇಟ್ಕೊಂಡ ರಾಯರು ನೆನಪಾದ್ರಂತೆ. ರಾಯರ ಹತ್ರ ಹೇಳಿದ್ರಂತೆ, ರಾಯರೇ ನಾನು ನಿಮ್ಮ ದರ್ಶನಕ್ಕೆ ಬಂದವ, ನಿಮ್ಮ ಜಾಗದಲ್ಲೇ ನಾನು ಈಗ ತುಂಗಭದ್ರೆಯಲ್ಲಿ ಇದ್ದೇನೆ. ನನ್ನ ರಕ್ಷಣೆ ಮಾಡುವ ಜವಾಬ್ದಾರಿ ನಿಮ್ದು. ನೀವು ರಕ್ಷಣೆ ಮಾಡಿದರೆ ನಿಮ್ಮ ಶಾಸ್ತ್ರದ ಸಂರಕ್ಷಣೆ ಆಗ್ತದೆ ಅಂತ ಸ್ವಾಮಿಗಳು ರಾಯರಿಗೆ ಹೇಳಿದರೆ, ರಾಯರು ಅಭಯಹಸ್ತ ತೋರಿಸಿದ ರಾಯರು ಅವರಿಗೆ ಕಾಣಿಸಿಕೊಂಡ್ರಂತೆ. ಬರೀ ಅಭಯಹಸ್ತ ಕಾಣಿಸಿಕೊಂಡ ರಾಯರು ಮಾತ್ರ ಅಲ್ಲ, ಅಲ್ಲೊಂದು ಬಂಡೆಕಲ್ಲು ಸಿಕ್ಕಿತಂತೆ. ಆ ಬಂಡೆಕಲ್ಲಲ್ಲಿ ನಿಂತರೆ ಯಾವ ಪ್ರವಾಹವೂ ಅವರನ್ನು ಬಾಧಿಸಲಿಲ್ಲ. ಅನಾಯಾಸವಾಗಿ ನದಿಯಿಂದ ಮೇಲಕ್ಕೆ ಬಂದರು ಅಂತ ಸ್ವಾಮಿಗಳು ತನ್ನ ಅನುಭವವನ್ನು ಯಾವಾಗಲೂ ಹೇಳಿಕೊಳ್ತಾ ಇದ್ರು. ನನ್ನ ರಕ್ಷಣೆ ಮಾಡಿದ್ದು ಯಾರೂ ಅಲ್ಲ, ಆ ಬಂಡೆಕಲ್ಲಲ್ಲ, ಬಂಡೆಕಲ್ಲಿನಂತಹ ರಾಯರು ನನ್ನ ರಕ್ಷಣೆ ಮಾಡಿ ಇಲ್ಲಿವರೆಗೆ ಉಳಿಸಿದ್ದಾರೆ ಅಂತ ರಾಯರನ್ನು ಯಾವತ್ತೂ ಅವರು ಭಕ್ತಿಯಿಂದ ಸ್ಮರಿಸ್ತಿದ್ರು. ರಾಯರು ರಕ್ಷಣೆ ಮಾಡುವ ಕ್ರಮ ಅಂದರೆ ಹೀಗೆ, ಭಗವಂತ ರಕ್ಷಣೆ ಮಾಡ್ತಾನೆ. ಯಾವುದೋ ಒಂದು ಮಧ್ಯಮದಲ್ಲಿ ಕೂತು ರಾಯರು ನಮ್ಮನ್ನು ರಕ್ಷಣೆ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾವು ಅನುಭವದಲ್ಲಿ, ಇದು ಒಂದು ಉದಾಹರಣೆ ನಾನು ಗುರುಗಳದ್ದು ಹೇಳಿದೆ. ನಿಮ್ಮ ಅನುಭವ ಸಾವಿರ ಲಕ್ಷ ಅನುಭವಗಳಿವೆ. ಅಂತಹ ರಾಯರು ಇವತ್ತಿಲ್ಲಿ ಬಂದಿದ್ದಾರೆ. ರಾಯರು ಒಬ್ಬರು ಗೃಹಸ್ಥರು, ಸನ್ಯಾಸಿಗಳಾಗಿ ಸುರೇಂದ್ರ ತೀರ್ಥರಿಂದ ನಮಗೆ ಸಿಕ್ಕಿದರು. ಇವತ್ತು